ನಮಸ್ತೆ. Subject Basic Electronics Engineering. Module Digital Electronics Fundamentals. Problem: convert the following. First one, 172.625 base 10 equal to ಬೈನರಿಯಲ್ಲಿ ಎಷ್ಟು ಬರುತ್ತೆ ಅಂತ. ಸೊ ಡೆಸಿಮಲ್ ಟು ಬೈನರಿ ಕನ್ವರ್ಟ್ ಮಾಡಬೇಕಾದ್ರೆ ಇಂಟಿಜರ್ ಪಾರ್ಟಿಗೆ ಯೂಸಿಂಗ್ ಸಕ್ಸಸಿವ್ ಡಿವಿಷನ್ ಮೆಥಡ್, ಫಾರ್ ಫ್ರ್ಯಾಕ್ಷನಲ್ ಪಾರ್ಟಿಗೆ ಸಕ್ಸಸಿವ್ ಮಲ್ಟಿಪ್ಲಿಕೇಶನ್ ಮೆಥಡ್. 172 ಅದನ್ನು ಬೈನರಿಯಲ್ಲಿ ಡಿವೈಡ್ ಮಾಡ್ತಾ ಹೋಗಿ. ಸೊ 2 8 16 ಆಗುತ್ತೆ, 2 6 ಸೊ 0 ಇಸ್ ರಿಮೈಂಡರು. ಇದು ನಿಮ್ಮ LSB ಆಗುತ್ತೆ. ನೆಕ್ಸ್ಟು 2 4s 8, 2 3s ಸೊ 0. ನೆಕ್ಸ್ಟು 2 2s 4, 2 1s 2, remainder is 1. Next 2 10s 20, remainder is 1. Next 2 5s 10, remainder is 0. Next 2 2s 4, remainder is 1. Next 2 1s 2, remainder is 0. So this is your MSB. ಸೊ ಹೀಗೆ ಹೋಗಬೇಕು, ಗೊತ್ತಾಯ್ತಲ್ಲ. ನೆಕ್ಸ್ಟ್ 0.625ಗೆ ಮಲ್ಟಿಪ್ಲಿಕೇಶನ್ ವಿತ್ 2 ಮಾಡ್ಕೋಬೇಕು. ಸೊ ಈಕ್ವಲ್ ಟು 2 5s 10ಗೆ 0 1 ಕ್ಯಾರಿ, 2 2s 4 ಪ್ಲಸ್ 1 is 5, 2 6s 12 2 1.25 0 1 ರೆಕಾರ್ಡ್ ಮಾಡಿ. ದಿಸ್ ಇಸ್ ಯುವರ್ MSB ಆಗುತ್ತೆ. ನೆಕ್ಸ್ಟು 0.250ಗೆ ಮಲ್ಟಿಪ್ಲೈ ವಿತ್ 2 ಮಾಡಬೇಕು. ಸೊ ಎಷ್ಟು ಬರುತ್ತೆ? 0.500 ಏನೋ ಬರುತ್ತೆ. ಸೊ ಇದು 0. ನೆಕ್ಸ್ಟು 0.500ಗೆ ಮಲ್ಟಿಪ್ಲಿಕೇಶನ್ ಮಾಡಿದರೆ 1.000 ಬರುತ್ತೆ. ಇದು ಇವರ್ ನಿಮ್ಮದು ಇದು ಗೊತ್ತಾಯ್ತಲ್ಲ. ಮತ್ತು 0ಗೆ ಈ ಫ್ರಾಕ್ಷನಲ್ ಪಾರ್ಟಿಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 0 ಬರುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡಿ. ದಿಸ್ ಇಸ್ ಯುವರ್ LSB ಆಯಿತು, ಗೊತ್ತಾಯ್ತಲ್ಲ. ಇದು ಈಗ ಬರಿಬೇಕು. ಸೊ 172.625 ಬೇಸ್ 10ಗೆ ಬೈನರಿಗೆ 10101100.101 ಅಂದರೆ MSB ಏನಿದೆ 1, ನೆಕ್ಸ್ಟು 0, ನೆಕ್ಸ್ಟು 1, ನೆಕ್ಸ್ಟು 0, ನೆಕ್ಸ್ಟು 1, ನೆಕ್ಸ್ಟು 1 0 0. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಇದೆ 0.625ಗೆ ನೆಕ್ಸ್ಟು MSB ಇಸ್ 1, ಇದು 0, ಇದು 1. ಸೊ ಇದು ಬೈನರಿ ಆಯ್ತಲ್ಲ. ರಿಸಲ್ಟ್ ನೋಡೋಣ. ಸಲ್ಯೂಷನ್ನು ಇಂಟಿಜರ್ ಪಾರ್ಟು, ಫ್ರ್ಯಾಕ್ಷನಲ್ ಪಾರ್ಟ್, ಗೊತ್ತಾಯ್ತಲ್ಲ. ಸೊ ಇಲ್ಲಿ ನೋಡಿ ಆನ್ಸರ್ಸ್ ಏನಿದೆ. ಸೊ 172.625ಗೆ 10101100.101 ಅಷ್ಟೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಸೆಕೆಂಡ್ ಇದು ABCD.7 to 16ಗೆ ಆಕ್ಟಲ್ನಲ್ಲಿ ಎಷ್ಟು ಅಂತ. ಸೊ 16 ಅಂದರೆ 2^4. ಸೊ 4 ಬಿಟ್ಟಿಗೆ ಒಂದು ಗ್ರೂಪ್ ಮಾಡಬೇಕು. A ಅಂದರೆ 8 9 10 A ಆಯಿತು. B ಅಂದರೆ 11 8 9 10 11. C is 12 8 4 is 12 0 0. D is 13 8 4 12 0 1 13 ಆಯಿತು. ಡಾಟ್ 7 is 0 4 5 6 7 ಆಯಿತು. 2 is 0 0 1 0, ಇದು 12 7 2 ಆಯ್ತಿತ್ತು ಅಲ್ಲ. ನೆಕ್ಸ್ಟ್ 8 ಅಂದರೆ ಈಗ 3 3 ಬಿಟ್ಟಿಗೆ. ಸೊ 1 2 3 1 2 3 1 2 3 1 2 3 ನೆಕ್ಸ್ಟು 1 2 3 ಮತ್ತು ಇಲ್ಲಿ 0 0ನ ಆ್ಯಡ್ ಮಾಡ್ಕೋಬೇಕು. 1 2 3 ನೆಕ್ಸ್ಟ್ ಇಲ್ಲಿ 1 2 3 ಇದು 1 2 3 ಇದು 1 2 ಇದೆ, ಇನ್ನೊಂದು 0 ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಎಷ್ಟಾಯಿತು? 4 + 1 ಅಂದರೆ 5, ಇದು 1 ಇದು 7 ಇದು 4 + 1 is 5, ಇದು 2 ಇದು 1 ಡಾಟ್. ನೆಕ್ಸ್ಟ್ ಇಲ್ಲಿ 2 + 1 is 3,
ಇನ್ನೊಂದು ಸಲ ನೋಡೋಣ. 4 + 1 = 5, ಇದು 1, 7, ಇದು 5, ಇದು 2, ಇದು 1. ಓಕೆ. ನೆಕ್ಸ್ಟ್ ಇಲ್ಲಿ 4, ಇದು 4. ಸೊ ಇದು ಇವರ್ನ ಆಕ್ಟಲ್ ಆಯಿತು. ಅರ್ಥ ಆಯ್ತಲ್ಲ? ಸೊ ಇದಕ್ಕೆ ಇದು ಆನ್ಸರ್. ಚೆಕ್ ಮಾಡೋಣ. ಸೊ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಚೆಕ್ ಮಾಡಿ. 125715.344 ಆಯಿತು. ಫಸ್ಟ್ ಏನು ಮಾಡಬೇಕು, ಹೆಕ್ಸಾನಲ್ಲಿ ಕೊಟ್ಟಿರೋದು ಬರೀರಿ, ಅದಕ್ಕೆ ಕರೆಸ್ಪಾಂಡೆನ್ಸ್ ಆಗಿ 4 ಬಿಟ್ ಆಗಿ ಬರ್ಕೊಂಡು ಹೋಗಿ. ಹೆಕ್ಸಾಗೆ ಈಕ್ವಾಲೆಂಟಾಗಿ ಬೈನರಿ 4 ಬಿಟ್ ಬೈನರಿ ಬರಿಬೇಕು. ಗ್ರೂಪ್ ಮಾಡಬೇಕೀಗ 3 ಬಿಟ್ಟಿಗೆ 1 ಗ್ರೂಪ್ ಮಾಡ್ಕೊಳ್ಳಿ. ಈಕ್ವಾಲೆಂಟ್ ಬೈನರಿ ನಂಬರ್ ಬರೀರಿ ಅಷ್ಟೆ. ಓಕೆ. ನೆಕ್ಸ್ಟು ಥರ್ಡ್ 1011 ಆ ಥರ ಇದೆ, ಗೊತ್ತಾಯ್ತಲ್ಲ? ಇದಕ್ಕೆ ನೋಡಬೇಕು. ಸೊ ಥರ್ಡಲ್ಲಿ ಓಕೆ, ಇಲ್ಲಿ ಬರೀತಾ ಹೋಗ್ತಾನೆ. ಹೀಗೆ ತಗೋತೀನಿ. 1 × 2 + 0 0ನೇ ಪ್ಲಸ್ 1 × 2 ಎಷ್ಟು ಟೈಮ್ಸ್ 1 ಇದೆ? 1 2 3 4 ಟೈಮ್ಸ್ ಇದೆ. 1 × 2 + 1 × 2 + 1 × 2 + 1 × 2 ಅಂತ ಬರೀರಿ. ನೆಕ್ಸ್ಟು 0ನೇ ಅಲ್ವಾ? ಪ್ಲಸ್ 1 × 2. ಇವಾಗ ಎಷ್ಟು ಬರಬೇಕು? 0 1 2 3 4 5 6 7 ಆಗಬೇಕು. 0 1 2 3 4 5 6 ಇದು 7 ಆಯಿತು. ಓಕೆ. ನೆಕ್ಸ್ಟು ಪ್ಲಸ್ ಇದು 0 ಬಂದಿದೆ. 0 ನೆಕ್ಸ್ಟು ಪ್ಲಸ್ 1 × 2 ಪವರ್ ಆಫ್ ಮೈನಸ್ ಬರುತ್ತೆ, ಪ್ಲಸ್ 0 ಆಗುತ್ತೆ. ನೆಕ್ಸ್ಟು ಪ್ಲಸ್ 1 × 2 ಪವರ್ ಆಫ್. ಸೊ ಪಾಯಿಂಟ್ ಆದಮೇಲೆ ಅದರ ಪವರ್ ಏನಾಗಬೇಕು? -1 -2 ಆ ಥರ ಹೋಗಬೇಕು. ಇದು -1, ಇದು -2, -3, ಇದು -4. ಸೊ 2⁻7 ಅಂತ ಹೇಳಿದ್ರೆ 128 ಪ್ಲಸ್ ಇದು 0. 2⁻5 = 32. ನೆಕ್ಸ್ಟು 2⁻4 ಅಂದರೆ 16. 2⁻3 = 8. 2⁻2 = 4 ಅಲ್ವಾ? ನೆಕ್ಸ್ಟ್ ಇದು 0 ಆಯಿತು. 2⁻0 ಅಂತ ಹೇಳಿದ್ರೆ 1 ಆಗುತ್ತೆ. 1 × 1 ಅಂದರೆ 1 ಪ್ಲಸ್ 2⁻−2 ಅಂತ ಹೇಳಿದ್ರೆ 1/4. 1/4 ಅಂತ ಹೇಳಿದ್ರೆ 0.25. 1/4 1/4 is 0.25 ಪ್ಲಸ್ 1/16. ಸೊ ಅದು 0.0625 ಬರುತ್ತೆ. ಇಷ್ಟು ಆ್ಯಡ್ ಮಾಡಬೇಕು. ಈಕ್ವಲ್ ಟು ಪ್ಲಸ್ 0.25 ಪ್ಲಸ್ 1 ಪ್ಲಸ್ 4 ಪ್ಲಸ್ 8 ಪ್ಲಸ್ 16 ಪ್ಲಸ್ 32 ಪ್ಲಸ್ 128. ಸೊ 189.3125. ಸೊ ಬೇಸ್ 10 ಆಗುತ್ತೆ. ಗೊತ್ತಾಯ್ತಲ್ಲ? ಆನ್ಸರ್ಸ್ ನೋಡೋಣ. ಸೊ ಆನ್ಸರ್ ಸರಿ ಇದೆಯಲ್ಲ? 189.3125 ಬೇಸ್ 10. ಗೊತ್ತಾಯ್ತಲ್ಲ? ಇಲ್ಲೂ ಅಷ್ಟೇ ಹಾಗೆ ಮಾಡಿರೋದು. ಹೀಗೆ. ಓಕೆ. ಥ್ಯಾಂಕ್ ಯು ಸೋ ಮಚ್.